ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆಇ ವತಿಯಿಂದ 2025ನೇ ಸಾಲಿನಲ್ಲಿ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಎಕ್ಸಾಮಿಗೆ ಸಂಬಂಧಿಸಿದಂತೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆಯಲಾಗಿದೆ. ಸೊ ಈ ಒಂದು ಕೆ.ಸಿ.ಟಿ ಮತ್ತು ಕೆಇ ಮುಖಾಂತರ ಏನು ಒಂದು 2025ನೇ ಸಾಲಿನ ಒಂದು ಆನ್ಲೈನ್ ಅರ್ಜಿಗಳನ್ನು ಕರೆದಿದ್ದಾರೆ. ಸೊ ಇದು ಯಾವೆಲ್ಲ ಒಂದು ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಇರುತ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ನೋಡಿ, ಯಾರೆಲ್ಲ PUC ಸೈನ್ಸ್ ಆಗಿದೆ, PCB ಸಬ್ಜೆಕ್ಟ್ಗಳನ್ನು ತೊಗೊಂಡಿದ್ದೀರಿ, ಸೊ ಮೆಡಿಕಲ್ ಸಂಬಂಧಿಸಿದಂಥ ಕೋರ್ಸ್ಗಳನ್ನು ಮಾಡಬೇಕಂತ ಇದ್ದೀರಿ, ಸೊ ಅವರುಗಳಿಗೆ ಈ ಒಂದು ಅಪ್ಲಿಕೇಶನ್ ಯಾವೆಲ್ಲ ಕೋರ್ಸ್ಗಳಿಗೆ ಅರ್ಹತೆಯನ್ನು ಪಡ್ಕೊತೈತೆ ಅನ್ನೋದ್ರ ಬಗ್ಗೆ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಒಂದು ನೀವು ಇಂಜಿನಿಯರ್ ಮಾಡ್ಕೋಬೇಕಂತಂದ್ರೂ ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಮತ್ತು ಎಕ್ಸಾಮ್ ಬರೀಬೇಕು. ಆಮೇಲೆ ನೀಟ್ ಎಕ್ಸಾಮ್ ನೀವು ಏನೋ ಬರಿತಾ ಇದ್ದೀರಿ ಅಂತಂದರೆ ಅವಾಗ ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಂದರೆ ನೀಟನ್ನು ಕೂಡ ಕಟ್ಟಬೇಕು, ಜೊತೆಗೆ ಈ ಒಂದು KCET ಅಪ್ಲಿಕೇಶನ್ ಕೂಡ ಹಾಕಬೇಕು. ಮತ್ತು ಆಯುಷ್ ಈ ಒಂದು ಮಾಡ್ತೀನಿ ಅಂದರೂ ಕೂಡ ನೀವು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಜೊತೆಗೆ ಅಗ್ರಿಕಲ್ಚರ್ ಸೈನ್ಸ್ ಮಾಡಬೇಕಂದ್ರೂ ಕೂಡ, ಫಾರ್ಮಾ ಸೈನ್ಸು, ಅಗ್ರಿಕಲ್ಚರ್ ಸೈನ್ಸ್ ಮಾಡಬೇಕಂದ್ರೂ ಕೂಡ ನೀವು ಇಲ್ಲಿ, ಆಮೇಲೆ ವೆಟರ್ನರಿ ಸೈನ್ಸ್ ಮಾಡಬೇಕಂದ್ರೂ ಕೂಡ ಈ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಅದರ ಜೊತೆಗೆ ಆರ್ಕಿಟೆಕ್ಚರ್ ಬೇಕಂದ್ರೂ ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಯಾವುದಂತಂದರೆ ನಮ್ಮ ನಮ್ಮ BSc ನರ್ಸಿಂಗ್ ಮಾಡಬೇಕಂದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕಲೇಬೇಕು. ಫಾರ್ಮಸಿ ಮಾಡಬೇಕಂದ್ರೂ ಕೂಡ ಅಪ್ಲಿಕೇಶನ್ ಹಾಕಬೇಕು. ಅದರ ಜೊತೆಗೆ ಪ್ಯಾರಾಮೆಡಿಕಲ್ ಕೋರ್ಸಸ್ಸು ಮತ್ತು ಅದರ್ ಹೆಲ್ತ್ ಸೈನ್ಸ್ ಕೋರ್ಸಸ್ಗಳು ಯಾವಂತಂದರೆ AHS, BPT, BPO ಈ ಒಂದು ಕೋರ್ಸ್ಗಳನ್ನು ಮಾಡಬೇಕಂದ್ರೂ ಕೂಡ ನೀವು ಈ ಒಂದು ಅರ್ಜಿಯನ್ನು ಹಾಕಬೇಕಾಗತ್ತೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈಗ PUC ಎಕ್ಸಾಮನ್ನು ಅಟೆಂಡ್ ಮಾಡ್ತಾಯಿದ್ದೀರಿ, PUC ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, ಸೊ ಈ ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿಯನ್ನು ಬರಿತಾ ಇದ್ದೀರಿ, ಸೊ ಅಂಥ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಿದರೆ ಅಟ್ಲೀಸ್ಟ್ ಅಪ್ಲಿಕೇಶನ್ ಹಾಕಿ, ಸೊ ಏನಂತಂದರೆ ಮುಂದೆ ಬರುವಂಥ ಎಕ್ಸಾಮ್ಗಳಿಗೆ ಅಟೆಂಡ್ ಆಗಿ, ಇನ್ ಕೇಸ್ ಆಫ್ ಲಕ್ ಬೈ ಚಾನ್ಸ್ ನಿಮಗೆ ಇದರಲ್ಲಿ ಏನಾದರೂ BSc ನರ್ಸಿಂಗ್ ಏನಾಗ್ಬೋದು ಅಂದರೆ ಗೌರ್ಮೆಂಟ್ ಕಾಲೇಜಲ್ಲೇ ಸೀಟ್ ಸಿಗ್ಬೋದು. ಇಲ್ಲಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕಿದ್ದಕ್ಕೆ ನಿಮಗೆ ಅಲ್ಲೆಡ್ ಸೈನ್ಸು BPTಗಳನ್ನು ಮಾಡಲಿಕ್ಕೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ತಡ ಮಾಡಬೇಡಿ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಆನ್ಲೈನಲ್ಲಿ ಈಗಾಗಲೇ ಅಪ್ಡೇಟ್ ಮಾಡಲಾಗಿದೆ. ಸೊ ಹೋಗಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಸಲ್ಲಿಸಿ.